ಹಾಯ್ ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾಳೆ ಭಾನುವಾರ ಅಂದರೆ ಜುಲೈ 5ನೇ ತಾರೀಕು ಪಂಚಮಿ ಬಂದಿದೆ. ವಾರಾಹಿ ಅಮ್ಮನಿಗೆ ಪಂಚಮಿ ಆಗ್ಬೋದು, ಅಷ್ಟಮಿ, ಹಾಗೆಯೇ ಅಮಾವಾಸ್ಯೆ, ಹುಣ್ಣಿಮೆ ದಿನಗಳಲ್ಲಿ ತುಂಬಾ ಶಕ್ತಿ ಇರುತ್ತೆ. ನಾವು ಏನು ಕೇಳಿಕೊಂಡು ಪೂಜೆ ಮಾಡಿದ್ರೆ ಅತಿ ಶೀಘ್ರವಾಗಿ ನಮಗೆ ಫಲವನ್ನು ಅಮ್ಮ ಕರುಣಿಸ್ತಾಳೆ. ಅದರಲ್ಲೂ ನಮಗೆ ಭಾನುವಾರ, ಪಂಚಮಿ, ಅಷ್ಟಮಿ ಬಂದಿರೋದು ತುಂಬಾ ಒಳ್ಳೆಯ ದಿನ. ಹಾಗಾಗಿ ಇಂತಹ ದಿನಗಳಲ್ಲಿ ನಾವು ನಮ್ಮ ಕಷ್ಟಗಳನ್ನು ಕಳ್ಕೊಬೇಕು. ನಮಗೆ ಏನೇ ಸಾಲಗಳಿದ್ದು ತೀರಬೇಕು, ನಮ್ಮ ಮನೆಯಲ್ಲಿ ಸುಖ, ಶಾಂತಿ, ನೆಮ್ಮದಿ ಇರಬೇಕು, ಮಕ್ಕಳು ಚೆನ್ನಾಗಿ ಓದಬೇಕು, ಕೆಲಸದಲ್ಲಿ ಒಳ್ಳೆಯ ಪ್ರಮೋಷನ್ ಆಗ್ಬೋದು ಅಥವಾ ಒಳ್ಳೆಯ ಕೆಲಸ ಸಿಗಬೇಕು ಅಂದರೆ ವಾರಾಹಿ ಅಮ್ಮನನ್ನು ಈ ರೀತಿಯಾಗಿ ನೀವು, ಅದರಲ್ಲೂ ವಾರಾಹಿ ಅಮ್ಮನಿಗೆ ಕತ್ತಲೆ ವಾರಾಹಿ, ಧೂಮ್ರ ವಾರಾಹಿ ಅಂತ ಕೂಡ ಕರೀತಾರೆ. ಅಂದರೆ ಅಮ್ಮನಿಗೆ ಕತ್ತಲೆ ಆದಮೇಲೆ ಪೂಜೆ ಮಾಡಿದ್ರೆ ತುಂಬಾ ಒಳ್ಳೆಯದು. ಅಥವಾ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲೂ ಕೂಡ ಪೂಜೆ ಮಾಡ್ಬೋದು. ಆದಷ್ಟು ನಾವು ಕತ್ತಲೆಯಲ್ಲಿ ರಾತ್ರಿ ಎಲ್ಲ ಕಡೆ ನೀವು ಎಲ್ಲೇ ವಾರಾಹಿ ಅಮ್ಮನ ದೇವಸ್ಥಾನ ಇದ್ದರೂ ಕೂಡ ಅಷ್ಟಮಿ ದಿನಗಳಾಗ್ಬೋದು, ಅಮಾವಾಸ್ಯೆ ದಿನಗಳಲ್ಲೂ ಕೂಡ, ಪಂಚಮಿ ದಿನಗಳಲ್ಲಿ ರಾತ್ರಿ ಸಮಯದಲ್ಲೇ ಪೂಜೆ ಮಾಡೋದು. ಅಂದರೆ 7 ಗಂಟೆ ನಂತರ ಪೂಜೆಗಳನ್ನು ಮಾಡ್ತಾರೆ. ರಾತ್ರಿ 10, 11 ಗಂಟೆ ಆದರೂ ಪರವಾಗಿಲ್ಲ, ನೀವು ಅಮ್ಮನನ್ನು ರಾತ್ರಿ ಸಮಯದಲ್ಲಿ ಕತ್ತಲೆ ಆದಮೇಲೆ ಪೂಜೆ ಮಾಡಿದ್ರೆ ಅತಿ ಶೀಘ್ರವಾಗಿ ನಮಗೆ ವರವನ್ನು ಕೊಡ್ತಾಳೆ ಅಂತಲೇ ಹೇಳ್ಬೋದು. ಹಾಗಾಗಿ ನಾಳೆ ಭಾನುವಾರ ಪಂಚಮಿ ಇರೋದ್ರಿಂದ ಯಾವ ರೀತಿಯಾಗಿ ಪೂಜೆ ಮಾಡಬೇಕು, ಯಾವ ದೀಪವನ್ನು ಹಚ್ಚಬೇಕು, ಹಾಗೆಯೇ ಆ ದೀಪ ಹಚ್ಚಿದ್ದಾದ ಮೇಲೆ ಏನು ಮಾಡಬೇಕು, ಮತ್ತು ಯಾವ ಮಂತ್ರವನ್ನು ಹೇಳ್ಕೊಬೇಕು, ಎಷ್ಟು ಸಾರಿ ಹೇಳ್ಕೊಬೇಕು ಅಂತ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ. ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ಏನಾದರೂ ಹಾಗೆ ನೋಡ್ತಾ ಇದ್ದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋಂಥ ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋ ಬೇಗ ಬಂದು ನಿಮಗೆ ತಲುಪುತ್ತೆ. ಬನ್ನಿ ಹಾಗಾದರೆ ಈಗ ಯಾವ ರೀತಿಯಾಗಿ ಅಮ್ಮನಿಗೆ ಪೂಜೆ ಮಾಡಬೇಕು ಅಂತ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ. ನಾಳೆ ಸಂಜೆ ಕೈಕಾಲು ಮುಖ ತೊಳ್ಕೊಂಡು ಅಥವಾ ಸ್ನಾನವನ್ನು ಮಾಡಿ ನೀವು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡ್ಕೋಬೇಕು. ವಾರಾಹಿ ಅಮ್ಮನ ಫೋಟೋ ಇತ್ತು ಅಂದರೆ ಫೋಟೋ ಎಲ್ಲ ಕ್ಲೀನ್ ಮಾಡಿಕೊಂಡು ಫೋಟೋಗೆ ನೀವು ಸುಗಂಧ ಭರಿತ ಹೂಗಳನ್ನು ಇಟ್ಟು ಪೂಜೆಯನ್ನು ಮಾಡಬೇಕಾಗತ್ತೆ. ಅಕಸ್ಮಾತ್ ಫೋಟೋ ಇರಲಿಲ್ಲ, ವಿಗ್ರಹ ಇರಲಿಲ್ಲ ಅಂದರೆ ಚಿಂತೆ ಮಾಡೋದು ಬೇಡ. ಒಂದು ದೀಪವನ್ನು ಹಚ್ಚಿ ಆ ದೀಪದ ಮುಂದೆ ನೀವು ಈ ರೀತಿಯಾಗಿ ತೆಂಗಿನಕಾಯಿಯ ದೀಪವನ್ನು ಹಚ್ಚಬೇಕಾಗತ್ತೆ. ವಾರಾಹಿ ಅಮ್ಮನ ದೇವಸ್ಥಾನದಲ್ಲೂ ಕೂಡ ಹಚ್ಬೋದು. ನಿಮ್ಮ ಮನೆ ಹತ್ತಿರ ಏನಾದರೂ ದೇವಸ್ಥಾನ ಇತ್ತು ಅಂದರೆ ಅಲ್ಲಿ ಹೋಗಿ ಹಚ್ಬೋದು. ಅಥವಾ ದೇವಸ್ಥಾನ ಇರಲಿಲ್ಲ, ಫೋಟೋ ಇರಲಿಲ್ಲ, ವಿಗ್ರಹ ಇರಲಿಲ್ಲ ಅಂದರೂ ಕೂಡ ನೀವು ಮನೆಯಲ್ಲೂ ಕೂಡ ಈ ರೀತಿಯಾಗಿ ದೀಪವನ್ನು ಹಚ್ಬೋದು. ಒಂದು ಚೆನ್ನಾಗಿರುವಂಥ ತೆಂಗಿನಕಾಯಿನ ತೊಗೊಳ್ಳಿ, ಅಂದರೆ ನೀರಿರುವಂಥ ತೆಂಗಿನಕಾಯಿನ ತೊಗೊಂಡು ಆ ತೆಂಗಿನಕಾಯಿಗೆ ಅರಿಶಿನ ಕುಂಕುಮವನ್ನು ಇಟ್ಟು, ಹೂವನ್ನು ಇಟ್ಟು ಕೈಯಲ್ಲಿ ಈ ರೀತಿಯಾಗಿ ನೀವು ಇಟ್ಕೊಬೇಕಾಗತ್ತೆ. ಫಸ್ಟು ದೇವ್ರ ಮನೆಯಲ್ಲಿ ತೆಂಗಿನಕಾಯಿನ ಇಟ್ಟು ನೀವು ಸಂಕಲ್ಪವನ್ನು ಮಾಡ್ಕೊಬೇಕು. ಕೈಯಲ್ಲಿ ಈ ರೀತಿಯಾಗಿ ಇಟ್ಕೊಂಡು ನಿಮಗೆ ಮೊದಲು ಸಾಲವನ್ನು ತೀರಬೇಕಾ, ಅಥವಾ ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ, ಅಥವಾ ಬಿಸ್ನೆಸ್ ಚೆನ್ನಾಗಿ ಆಗಬೇಕು ಅನ್ನೋದಾಗಲಿ, ಅಥವಾ ಮನೆಯಲ್ಲಿ ಸುಖ, ಶಾಂತಿ, ನೆಮ್ಮದಿ ಇರಬೇಕು ಅನ್ನೋದಾಗಲಿ, ಅಥವಾ ಅಕ್ಕ ತಂಗಿ, ಅಣ್ಣ ತಮ್ಮಂದರೆಲ್ಲ ಒಟ್ಟಿಗೆ ಚೆನ್ನಾಗಿರಬೇಕು ಅನ್ನೋದಾಗಲಿ, ಏನು ಸಂಕಲ್ಪ ಇದೆಯೋ ಈ ರೀತಿಯಾಗಿ ಸಂಕಲ್ಪವನ್ನು ಮಾಡ್ಕೊಬೇಕಾಗತ್ತೆ. ನಂತರ ನೀವು ಅದನ್ನು ಒಡೆದು ಕರೆಕ್ಟಾಗಿ ಮಧ್ಯದಲ್ಲಿ ಒಡೆದ್ರೆ ಅರ್ಧ ಪೀಸ್ ಈ ಥರ ಬರುತ್ತೆ. ಒಂದು ತಟ್ಟೆ, ತಾಮ್ರದ ತಟ್ಟೆ ಅಥವಾ ಅಡಿಕೆ ತಟ್ಟೆ ಆದರೂ ಪರವಾಗಿಲ್ಲ, ಸ್ಟೀಲ್ ತಟ್ಟೆ ಉಪಯೋಗಿಸೋಕ್ಕೆ ಹೋಗಬೇಡಿ. ಈ ರೀತಿಯಾಗಿ ಒಂದು ತಾಮ್ರದ ತಟ್ಟೆ, ಹಿತ್ತಾಳೆ ತಟ್ಟೆಯನ್ನು ತಗೊಂಡು ಅದರ ಮೇಲೆ ಸ್ವಲ್ಪ ಅಕ್ಕಿಯನ್ನು ಹಾಕಿ, ನಂತರ ಅದರ ಮೇಲೆ ನೀವು ಓಂ ಅಂತ ಬರೆದು ಅದರ ಮೇಲೆ ನೀವು ಈ ರೀತಿಯಾಗಿ ತೆಂಗಿನ ಚಿಪ್ಪನ್ನು ಇಡಬೇಕಾಗತ್ತೆ. ಅಂದರೆ 2 ಚಿಪ್ಗಳನ್ನು ಇಡಬೇಕಾಗತ್ತೆ. ಅದಕ್ಕೆ ಅರಿಶಿನ ಕುಂಕುಮವನ್ನು ಇಟ್ಟು ಆದಷ್ಟು ನೀವು ತೆಂಗಿನ ಎಣ್ಣೆಯನ್ನು ಹಾಕಿದ್ರೆ ಅತಿ ಶೀಘ್ರವಾಗಿ ನೀವು ಏನು ಅಂದ್ಕೊಂಡ್ರೆ ಅದು ಆಗುತ್ತೆ. ಅಕಸ್ಮಾತ್ ತೆಂಗಿನ ಎಣ್ಣೆ ಇರಲಿಲ್ಲ ಅಂತಂದರೆ ನೀವು ತುಪ್ಪವನ್ನು ಕೂಡ ಹಾಕ್ಬೋದು. ತುಪ್ಪ, ತೆಂಗಿನೆಣ್ಣೆ ತುಂಬಾ ಒಳ್ಳೆಯದು. ಎರಡೂ ಇರಲಿಲ್ಲ ಅಂದರೆ ನೀವು ದಿನ ದೇವ್ರ ಮನೆಯಲ್ಲಿ ದೀಪ ಹಚ್ಚೋಕ್ಕೆ ಯಾವ ಎಣ್ಣೆ ಉಪಯೋಗಿಸ್ತಾ ಇರ್ತೀರ ನೋಡಿ, ಅದೇ ಎಣ್ಣೆ ಕೂಡ ಉಪಯೋಗಿಸ್ಬೋದು. ಇನ್ನು 2 ಬತ್ತಿಗಳನ್ನು, ಒಂದು ಬತ್ತಿಯನ್ನು ಹಾಕಿ ನೀವು ದೀಪವನ್ನು ಹಚ್ಚಬೇಕಾಗತ್ತೆ. ಇನ್ನು ಸುಗಂಧ ಭರಿತ ಹೂಗಳಿದ್ರೆ ತುಂಬಾ ಒಳ್ಳೆಯದು. ಅಮ್ಮನಿಗೆ ಸುಗಂಧ ಭರಿತ ಹೂಗಳಿಂದ ನೀವು ಅಲಂಕಾರವನ್ನು ಮಾಡ್ಬೋದು. ಅಥವಾ ನಿಮ್ಮ ಮನೇಲಿ ಯಾವ ಹೂವು ಇರುತ್ತೋ ಅದೇ ಹೂದಿಂದ ಕೂಡ ನೀವು ಅಲಂಕಾರವನ್ನು ಮಾಡಬೇಕಾಗತ್ತೆ. ಇನ್ನು ದೀಪ ಹಚ್ಚಬೇಕಂದ್ರೆ ನಾವು ಅಮ್ಮನನ್ನು ನೆನೆದು ನಿಮ್ಮ ಕಷ್ಟಗಳನ್ನೆಲ್ಲವನ್ನು ಹೇಳ್ಕೊತ ನೀವು ದೀಪವನ್ನು ಹಚ್ಚಿ ದೀಪವನ್ನು ಬೆಳಗಬೇಕಾಗತ್ತೆ. ಅಟ್ಲೀಸ್ಟ್ ಮಿನಿಮಮ್ ನಿಮಗೆ ಒಂದು 10ರಿಂದ 15 ನಿಮಿಷವಾದರೂ ದೀಪ ಉರಿಬೇಕು. ಆ ರೀತಿಯಾಗಿ ಸ್ವಲ್ಪ ಎಣ್ಣೆಯನ್ನು ಜಾಸ್ತಿ ಹಾಕಬೇಕಾಗತ್ತೆ. ಇನ್ನು ಅಮ್ಮನ ಮುಂದೆ ನಿಮ್ಮ ಕಷ್ಟಗಳನ್ನೆಲ್ಲ ಹೇಳಿದ ನಂತರ ನೀವು ಈ ಮಂತ್ರವನ್ನು ಹೇಳ್ಕೊಬೇಕು. ಎಷ್ಟು ಸಾರಿ ಹೇಳಬೇಕು ಅನ್ನೋದಾದರೆ 11 ಸಾರಿ, 21 ಸಾರಿ, 52 ಸಾರಿ ಅಥವಾ 108 ಸಾರಿ ಈ ಮಂತ್ರವನ್ನು ಹೇಳಬೇಕಾಗುತ್ತೆ. ಆದಷ್ಟು ನೀವು 108 ಸಾರಿ ಅಮ್ಮನ ಮಂತ್ರವನ್ನು ಹೇಳಿ ತುಂಬಾ ಒಳ್ಳೆಯದಾಗುತ್ತೆ. ಅಮ್ಮ ತಕ್ಷಣ ಅಂತಂದರೆ
ಕಷ್ಟ ಅಂದರೆ ಸಾಕು, ಅಮ್ಮ ಮೊದಲು ಎಲ್ಲರ ಕಷ್ಟಗಳನ್ನು ಕಳಿಬೇಕು ಅಂತಲೇ ಅಮ್ಮ ಇರ್ತಾರೆ. ಹಾಗಾಗಿ ಮೊದಲು ನೀವು ಅಮ್ಮ ನನಗೆ ಈ ಥರ ಕಷ್ಟ ಇದೆ, ನನ್ನ ಕಷ್ಟನ ಕಳಿಯಮ್ಮ ಅಂತ ನೀವು ಕೇಳಿಕೊಂಡ್ರೆ ಸಾಕು. ಅಮ್ಮನಿಗೆ ಯಾವಾಗ್ಲೂ ಶ್ರದ್ಧೆ, ಭಕ್ತಿ, ವಿಶ್ವಾಸ ಅನ್ನೋದೇ ಹೆಚ್ಚು. ಹಾಗಾಗಿ ನೀವು ಯಾವಾಗಲೂ ಅಮ್ಮನನ್ನು ಭಕ್ತಿಯಿಂದ ಬೇಡ್ಕೊಂಡ್ರೆ ಸಾಕು, ತಕ್ಷಣ ವರವನ್ನು ಕೊಡ್ತಾಳೆ. ಇನ್ನು ಯಾವ ಮಂತ್ರವನ್ನು ಹೇಳಬೇಕು ಅಂತ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ. ಸ್ಕ್ರೀನ್ ಮೇಲೆ ಕೂಡ ಬರ್ತಾ ಇದೆ ನೋಡಿ, ಈ ಮಂತ್ರವನ್ನು ನೀವು ಹೇಳ್ಕೊಬೇಕಾಗತ್ತೆ. ಸ್ಕ್ರೀನ್ ಮೇಲೆ ಕೂಡ ಬಂದಿದೆ ನೋಡಿ. ಐಂ ಗ್ಲೌಂ ಐಂ ನಮೋ ಭಗವತೆ ವಾರ್ತಾಳಿ ವಾರ್ತಾಳಿ ವಾರಾಹಿ ವಾರಾಹಿ ವರಹಾಮುಖಿ ವರಹಾಮುಖಿ ಅಂತ ಈ ಮಂತ್ರವನ್ನು ಹೇಳ್ಬೇಕಾಗತ್ತೆ. ಐಂ ಗ್ಲೌಂ ಐಂ ನಮೋ ಭಗವತೆ ವಾರ್ತಾಳಿ ವಾರ್ತಾಳಿ ವಾರಾಹಿ ವಾರಾಹಿ ವರಹಾಮುಖಿ ವರಹಾಮುಖಿ ಅಂತ ನೀವು ಈ ಮಂತ್ರವನ್ನು 108 ಸಾರಿ ಹೇಳ್ಕೊತ ನೀವು ಪೂಜೆಯನ್ನು ಮಾಡಿ. ತುಂಬಾ ಒಳ್ಳೆಯದು. ಇನ್ನು ಪೂಜೆ ಎಲ್ಲ ಆದ ನಂತರ ನೀವು ಈ ತೆಂಗಿನಕಾಯಿ ಅಕ್ಕಿ ಎಲ್ಲ ಇರುತ್ತಲ್ಲ, ಇದನ್ನು ಏನು ಮಾಡಬೇಕು ಅನ್ನೋದಾದರೆ ನೀವು ಬೆಳಗ್ಗೆ ನೀವು ಪ್ರಸಾದವನ್ನು ಮಾಡ್ಕೊಬೋದು. ಅಂತಂದರೆ ಈಗ ನೀವು ನಾಳೆ ಭಾನುವಾರ ಈ ಪೂಜೆಯನ್ನು ಅದರಲ್ಲೂ ರಾತ್ರಿ ಮಾಡಿರ್ತೀರಲ್ಲ, ಹಾಗೆ ಬಿಟ್ಬಿಡಿ. ಬೆಳಗ್ಗೆ ಸೋಮವಾರದ ಬೆಳಗ್ಗೆ ತಲೆಗೆ ಸ್ನಾನವನ್ನು ಮಾಡಿ ನೀವು ಭಕ್ತಿಯಿಂದ ಪೂಜೆಯನ್ನು ಮಾಡಿ ನಂತರ ಇದನ್ನು ತಗೊಂಡು ನೀವು ಅಕ್ಕಿ ಮತ್ತು ಇದಕ್ಕೆ ಬೆಲ್ಲ ಹಾಕಿ ತೆಂಗಿನಕಾಯಿ ಹಾಕಿ ನೀವು ಏನಾದರೂ ಪೊಂಗಲ್ ಮಾಡ್ಕೊಬೋದು, ಅಥವಾ ಸಿಹಿ ಏನಾದರೂ ಪದಾರ್ಥವನ್ನು ನೀವು ಮಾಡಿಕೊಂಡು ನೀವು ಮನೆ ಮಂದಿ ಎಲ್ಲ ತೊಗೊಂಡ್ರೆ ತುಂಬಾ ಒಳ್ಳೆಯದಾಗತ್ತೆ. ಈ ರೀತಿಯಾಗಿ ಮಾಡಿ ನೋಡಿ, ನಿಮ್ಮ ಸಾಲಗಳೆಲ್ಲ ತೀರುತ್ತೆ, ಕಷ್ಟಗಳೆಲ್ಲ ಬಗೆಹರಿಯುತ್ತೆ. ಮೊದಲು ಅಮ್ಮನನ್ನು ನಂಬಿ ಅಮ್ಮ ನನ್ನ ಕಷ್ಟಗಳೆಲ್ಲ ತೀರಿಸ್ತಾಳೆ ಅನ್ನೋ ನಂಬಿಕೆಯಿಂದ ನೀವು ಪೂಜೆ ಮಾಡಿ. ಖಂಡಿತ ನಿಮಗೆ ವಾರಾಹಿ ಅಮ್ಮ ನಿಮ್ಮ ಎಲ್ಲ ಕಷ್ಟಗಳನ್ನು 3 ದಿನದಲ್ಲೇ ಕಳೀತಾಳೆ ಅಂತಲೇ ಹೇಳ್ಬೋದು. ಎಂತಹ ದೊಡ್ಡ ಕಷ್ಟ ಇದ್ದರೂ ಸಾಕು, ಅಮ್ಮ ಕ್ಷಣಾರ್ಧದಲ್ಲೇ ನಿಮ್ಮ ಎಲ್ಲ ಸಮಸ್ಯೆಗಳಿಗೂ ಮುಕ್ತಿಯನ್ನು ಕೊಡ್ತಾಳೆ ಅಂತ ಹೇಳ್ತಾ, ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ನೀವು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ದೀರಾ, ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋಂಥ ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಗಳೆಲ್ಲ ಬೇಗ ಬಂದು ತಲುಪುತ್ತೆ. ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮಿಸ್ ಮಾಡಬೇಡಿ. ವಾರಾಹಿ ದೇವಿ ಎಲ್ಲರಿಗೂ ಒಳ್ಳೇದು ಮಾಡಲಿ. ನಮಸ್ತೆ.